ದೇಶದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀರಿ. ಒಟ್ಟಾಗಿ ಈ ಸಂದರ್ಭದಲ್ಲಿ ಸೈನಿಕರ ಜೊತೆ ನಾವೆಲ್ಲರೂ ನಿಂತಿದ್ದೀರಿ ಅನ್ನೋದು ಬಹಳ ದೊಡ್ಡ ಒಂದು ಸಾಧನೆಯನ್ನ ನಮ್ಮ ದೇಶ ತೋರಿಸಿದೆ. ಭಾರತದ ವಾಯುಪಡೆ ಸುಮಾರು 11 ಬೇಸ್ಗಳನ್ನ ಧ್ವಂಸ ಮಾಡಿದ್ದಾರೆ. ಭಾರತದ ತಾಯಂದಿರ ಸಿಂಧೂರ ಅಳಿಸಿದರೆ ಏನಾಗುತ್ತೆ ಅನ್ನೋದನ್ನ ವಿಶ್ವಕ್ಕೆ ತೋರಿಸ್ಕೊಟ್ಟಿದ್ರಿ. ಭಾರತದ ತಾಯಂದಿರ ಸಿಂಧೂರವನ್ನ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳಿ ವಿಶ್ವಕ್ಕೂ ತೋರಿಸಿದ್ರಿ. ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸಿದ್ರಿ. ಸುಮಾರು 100ಕ್ಕೂ ಹೆಚ್ಚು ಭಯೋತ್ಪಾದಕರು ಹತರಾಗಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕ ಹೃದಯ ಸ್ಥಾನಗಳು ಅವೆಲ್ಲ ಇದ್ದಂಥದ್ದು ಧ್ವಂಸ ಆಗಿದೆ. ಉಗ್ರರು ಪೋಷಣೆ ಮಾಡ್ತಾ ಇದ್ದಂತ ಪಾಕಿಸ್ತಾನದ ಸ್ಥಳಗಳ ಮೇಲೆ ನಮ್ಮ ಭಾರತೀಯ ಸೈನಿಕರು ನಮ್ಮ ಗಡಿಯನ್ನು ಬಿಟ್ಟು 100 ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. 100 ಕಿಲೋಮೀಟರ್ ದೂರ ಹೋಗಿ ಅಟ್ಯಾಕ್ ಮಾಡಿ ಅದನ್ನ ಧ್ವಂಸ ಮಾಡಿದ್ದಾರೆ. ಯಾವ ಸ್ಥಿತಿ ಪಾಕ್ ಕೊನೆಗೆ ಈ ಉದ್ವಿಗ್ನತೆಯನ್ನ ಕಡಿಮೆ ಮಾಡಕ್ಕೆ ಅಂಗಲಾಚುವಂತ ಸ್ಥಿತಿಗೆ ಭಾರತದ ನಮ್ಮ ಸೈನಿಕರು ತಂದಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದಿರಿ. ಏನು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಮಾಯಕರನ್ನ ಧರ್ಮ ಕೇಳಿ ಕೊಂದ್ರು. ನಾವು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಮುಖಾಂತರ ಅವರಿಗೆ ಸರಿಯಾದಂತ ಪಾಠವನ್ನ ಇವತ್ತು ಕಲಿಸಿದಿರಿ. ಭಾರತ ಎಂದು ಉಗ್ರವಾದವನ್ನ ಸಹಿಸಲ್ಲ ಅನ್ನೋ ಸಂದೇಶವನ್ನ ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದೀರಿ. ಮತ್ತೆ ಸಿಂಧು ನದಿ ವಿಚಾರವಾಗಿ ಬಹಳ ಹಿಂದೆ ನಾವೊಂದು ಸೈನ್ ಮಾಡಿಬಿಟ್ಟಿದ್ರಿ, ಒಪ್ಪಂದಕ್ಕೆ ಸೈನ್ ಮಾಡಿಬಿಟ್ಟಿದ್ರಿ. 10% ನೀರು ನಮ್ದು, 90% ನೀರು ನಿಮ್ಮದು ಅಂತೇಳಿ ಸೈನ್ ಆಗೋಗ್ಬಿಟ್ಟಿತ್ತು. ಈಗ ಅದನ್ನ ರದ್ದು ಮಾಡಿರುವಂತದ್ದು ನಮ್ಮ ಮೋದಿಯವರು, ನಮ್ಮ ಕೇಂದ್ರ ಸರ್ಕಾರ ರದ್ದು ಮಾಡಿರುವಂತದ್ದು, ಅದು ಕೂಡ ಒಂದು ಅಚೀವ್ಮೆಂಟ್. ಮತ್ತೆ ನ್ಯೂಕ್ಲಿಯರ್ ಬಾಂಬ್ ಬ್ಲಾಕ್ ಮೈಲ್ಗಳನ್ನ ಪ್ರಾರಂಭದಿಂದ ಹೇಳ್ತಾ ಇದ್ರು, ಅದಕ್ಕೆ ಬಗ್ಗಲ್ಲ ಅನ್ನೋ ಮಾತನ್ನು ನಮ್ಮ ಪ್ರಧಾನಿ ಹೇಳಿದ್ದಾರೆ. ಇದರಿಂದ ಪ್ರಮುಖವಾಗಿ ನಾನು ನಮ್ಮೆಲ್ಲ ಕಾಂಗ್ರೆಸ್ ಸ್ನೇಹಿತರಿಗೆ ಈ ಒಗ್ಗಟ್ಟಿನ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಡಕು ಮಾತುಗಳನ್ನ ಆಡಬಾರದು. ನಿನ್ನೆನೂ ಕೂಡ ನಾವು ನೋಡಿದಿರಿ, ನಿನ್ನೆ ಮೊನ್ನೆಯಿಂದನೂ ಕೂಡ ಯುದ್ಧ ಪ್ರಾರಂಭ ಆಗಕ್ ಮುಂಚೆ ಯುದ್ಧ ಬೇಡ, ಯಾಕೆ ಬೇಕು, ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ಯುದ್ಧ ಪ್ರಾರಂಭ ಆದ್ಮೇಲೆ ಶಾಂತಿ ಸ್ಥಾಪನೆ ಮಾಡಬೇಕು ಅಂತೇಳಿ ಹೇಳಿಕೆಗಳನ್ನ ಕೊಟ್ರು. ಯುದ್ಧ ನಿಂತ ಮೇಲೆ ಯಾಕೆ ಯುದ್ಧ ನಿಲ್ಲಿಸ್ತಾ ಇದ್ದೀರಾ ಅಂತ ಕೊಡ್ತಾ ಇದ್ದಾರೆ. ಅದರಿಂದ ನಾನು ನಮ್ಮ ಆತ್ಮೀಯ ಕಾಂಗ್ರೆಸ್ಸಿನ ದೇಶದ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ, ತಮ್ಮ ಸ್ಟ್ಯಾಂಡರ್ಡ್ ಏನು, ನಮ್ಮ ಉದ್ದೇಶ ಏನು ಅನ್ನೋದು ಇಂಥ ಸಂದರ್ಭದಲ್ಲಿ ಈ ತರ ಹೇಳಿಕೆಗಳನ್ನ ಕೊಡುವಂಥದ್ದು ಸರಿಯಲ್ಲ. ಮತ್ತೆ ಪಾರ್ಲಿಮೆಂಟಿನ ಅಧಿವೇಶನ ಕರಿಬೇಕು ಅಂತ ಹೇಳುವಂಥದ್ದು, ಈಗ ಯುದ್ಧದ ಸಂದರ್ಭ, ನಾವು ಅಧಿವೇಶನ ಕರಿಬೇಕು, ಚರ್ಚೆ ಆಗಬೇಕು. ಚರ್ಚೆ ಮಾಡೋ ಸಂದರ್ಭ ಅಲ್ಲ ಇದು. ಈಗ ಒಗ್ಗಟ್ಟಾಗಿ ಪಾಕಿಸ್ತಾನ ಏನು ನಮ್ಮ ಮೇಲೆ ದಾಳಿಯನ್ನ ಮಾಡಿತ್ತು, ಭಯೋತ್ಪಾದಕರನ್ನ ಛೂ ಬಿಟ್ಟಿತ್ತು, ಅದಕ್ಕೆ ಪಾಠ ಕಲಿಸುವಂತ ಒಂದು ಸಮಯ ಇದು. ಮತ್ತು ಇವತ್ತು ನಮ್ಮ ಪ್ರಧಾನಿಗಳು ಹೇಳಿದ್ದಾರೆ, ನಮ್ಮ ಸೈನಿಕರು ಹೇಳಿದ್ದಾರೆ, ಮತ್ತೆ ಪಾಕಿಸ್ತಾನನೂ ಕೂಡ ಈಗ ಒಪ್ಕೊಂತ ಇದೆ. ಅವರ ಹತರಾಗಿರುವಂತ ಸೈನಿಕರು, ಅಲ್ಲಿ ಭಯೋತ್ಪಾದಕರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟು ಜನ ವಿತ್ ಪ್ರೂಫ್. ಯಾಕೆಂದ್ರೆ ನಮ್ಮಲ್ಲಿ ಒಂದು ಚಾಳಿ, ಮೊದಲಿಂದಾನು ಒಂದು ಚಾಳಿ, ಏನೇ ನಮ್ಮ ಸೈನಿಕರು ದಾಳಿ ಮಾಡಿದ್ರು ಸಾಕ್ಷಿ ಇದೆಯಾ, ಸಾಕ್ಷಿ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ನಮ್ಮ ಸೈನಿಕರು ಮೊನ್ನೆ ಅಧಿಕಾರಿಗಳು ಪ್ರೆಸ್ ಮೀಟ್ ಮಾಡಿದಾಗ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ. ಥ್ರೂ ಸ್ಯಾಟಲೈಟ್ ಮುಖಾಂತರ ಸಾಕ್ಷಿ ಸಮೇತ ಕೊಟ್ಟಿದ್ದಾರೆ ನಮ್ಮ ಸೈನಿಕರು. ಅದನ್ನಾದ್ರೂ ನಂಬಬೇಕು, ಜನ ನಂಬ್ತಾ ಇದ್ದಾರೆ.
ಎಲ್ಲೋ ಕೆಲವರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಇನ್ನೂ ಅದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ.